ಕುಸ್ತಿಯಲ್ಲಿ ಪದಕಕ್ಕಾಗಿ ಕಾಯ್ತಾ ಇದ್ದ ಕೋಟಿ ಕೋಟಿ ಭಾರತೀಯರ ಪ್ರಾರ್ಥನೆ ಈಡೇರಿದೆ. ಒಲಿಂಪಿಕ್ಸ್ಗೆ ಎಂಟ್ರಿ ಕೊಟ್ಟ ಮೊದಲ ಯತ್ನದಲ್ಲೇ ಕೇವಲ 21 ವರ್ಷದ ವೀರ ಪುತ್ರ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾನೆ. ಪುರುಷರ 57 ಕೆಜಿ ವಿಭಾಗದ ಕುಸ್ತಿಯಲ್ಲಿ ಭಾರತದ ಅಮನ್ ಶರಾವತ್ ಕಂಚು ಗೆದ್ದಿದ್ದಾರೆ. ಈ ಮೂಲಕ ಕುಸ್ತಿಯಲ್ಲಿ ಮೊದಲ ಪದಕ ಸಿಕ್ಕಿದೆ. ಈಗ ಎಲ್ಲರ ಚಿತ್ತ ಅಮನ್ನತ್ತ ನೆಟ್ಟಿದೆ. ಅಮನ್ ಯಾರು? ಬಾಲ್ಯದಲ್ಲಿ ಅಮನ್ಗೆ ಎದುರಾದ ಆಘಾತವೇನು? ಕಂಚಿನ ಪದಕ ಗೆಲ್ಲೋ ಮೊದಲು ಅಮನ್ ಅನುಭವಿಸಿದ ಆ ಯಾತನೆ ಏನು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಯಸ್ಸು ಕೇವಲ 21. ಒಲಿಂಪಿಕ್ಸ್ ಇತಿಹಾಸದಲ್ಲೇ ಭಾರತಕ್ಕೆ ಪದಕ ತಂದುಕೊಟ್ಟ ಕಿರಿಯ ವಯಸ್ಸಿನ ಹುಡುಗ ಅಮನ್ ಶೆಹ್ರಾವತ್. ಒಲಿಂಪಿಕ್ಸ್ ಅಂಗಳಕ್ಕೆ ಕಾಲಿಟ್ಟ ಮೊದಲ ಪ್ರಯತ್ನದಲ್ಲೇ ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟ ಅಮನ್ ಲೈಫ್ ಸ್ಟೋರಿ ಕೂಡ ನಿಜಕ್ಕೂ ನೋವು ಕೊಡುತ್ತೆ. ಆ ನೋವಿನ ಬದುಕೆ ಬಹುಶಃ ಅಮನ್ ಇಷ್ಟೆತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಗಿತ್ತು ಅನ್ಸುತ್ತೆ. ಹೆತ್ತವರಿಲ್ಲದ ಸಂಕಷ್ಟ, ಮಣ್ಣಿನಲ್ಲಿ ಹುರುಳಿ ಬಿದ್ದಾಗ ಅಮ್ಮ ಅಂತ ಕರೆಯುವಾಗ ಬರುವ ಕಣ್ಣೀರು, ಗೆದ್ದಾಗ ಬಿದ್ದಾಗ ಸಿಗದೇ ಇರೋ ಅಪ್ಪನ ಹೆಗಲು. ಅಬ್ಬಬ್ಬ, ಈ ಅಮನ್ ಎದುರಿಸಿದ್ದು ಅದೆಷ್ಟು ನೋವು, ಅದೆಷ್ಟು ಸಂಕಟ. ಅಜ್ಜನ ಗರಡಿಯಲ್ಲಿ ಬೆಳೆದ ಅನಾಥ ಅಮನ್ ಶೆಹ್ರಾವತ್ ಹರಿಯಾಣ ಮೂಲದವರು. ಜಜ್ಜರ್ ಜಿಲ್ಲೆಯ ಬಿರೋಹರ್ ಗ್ರಾಮದವರು. 10 ವರ್ಷದವರೆಗೂ ಕೂಡ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಅಮನ್ ಮನೆಯಲ್ಲಿ ಖುಷಿ ಕೂಡ ಇತ್ತು. ಅಪ್ಪ ಅಮ್ಮನ ಪ್ರೀತಿಯಲ್ಲಿ ಖುಷಿಯಾಗಿದ್ದ ಅಮನ್. ಆದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಅಮನ್ ಬದುಕಲ್ಲಿ ಹೆತ್ತವರ ಪಾತ್ರ ಮುಗಿದೇ ಹೋಗಿತ್ತು. ಹೌದು, ಅನಾರೋಗ್ಯದ ಕಾರಣಕ್ಕೆ 2013ರಲ್ಲಿ ತಂದೆ ಸೋಮ್ವೀರ್ ಶೆಹ್ರಾವತ್ ಸಾವನ್ನಪ್ಪಿದ್ರು. 1 ವರ್ಷದ ಬಳಿಕ ಗಂಡನ ಕಳೆದುಕೊಂಡ ನೋವಿನಲ್ಲಿ ತಾಯಿ ಕಮಲೇಶ್ ಶೆಹ್ರಾವತ್ ಕೂಡ ನಿಧನರಾಗಿದ್ರು. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಅಮನ್ ಮತ್ತು ಸಹೋದರಿ ಪೂಜಾ ಅನಾಥರಾಗಿದ್ರು. ಆಗ್ಲೇ ಅಮನ್ ಅಜ್ಜ ಮೊಮ್ಮಗನ ಕೈ ಬಿಡದಂತೆ ಹಿಡಿದುಕೊಂಡ್ರು. ಅಜ್ಜನೇ ಅಮ್ಮನಾಗಿ ಅಪ್ಪನಾಗಿ ಅಮನ್ ಬದುಕನ್ನ ರೂಪಿಸಿದ್ರು. ಅಮನ್ಗೆ ಚಿಕ್ಕ ವಯಸ್ಸಿನಿಂದಲೇ ಮಣ್ಣಿನಲ್ಲಿ ಉರುಳಾಡಿ ಕುಸ್ತಿ ಮಾಡೋದಂದ್ರೆ ತುಂಬಾನೇ ಇಷ್ಟವಿತ್ತಂತೆ. ಜೊತೆಗೆ ಸಹೋದರಿ ಪೂಜಾ ಕೂಡ ಕ್ರೀಡೆಯಲ್ಲಿ ಮುಂದಿದ್ರು. ಅಮನ್ ಆಸಕ್ತಿಯನ್ನ ಗಮನಿಸಿದ ಅಜ್ಜ ಸಂಪೂರ್ಣ ಸಹಕಾರವನ್ನ ನೀಡಿದ್ರು. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಸುಶೀಲ್ ಕುಮಾರ್ ಬೆಳ್ಳಿ ಪದಕ ಗೆದ್ದಾಗ ಅಮನ್ ಕೂಡ ನಾನು ಒಂದು ದಿನ ಇದೇ ತರ ಪದಕ ಗೆಲ್ಬೇಕು ಅಂತ ಹಠ ಮಾಡಿದ್ರಂತೆ. ಅಲ್ಲಿಂದಲೇ ಶುರುವಾಗಿತ್ತು ಕುಸ್ತಿಗಾಗಿ ಹೋರಾಟ. ಹುಟ್ಟೂರಿನಿಂದ 95 ಕಿಲೋಮೀಟರ್ ದೂರದ ದೆಹಲಿಯ ಛತ್ರಸಾಲ್ ಕುಸ್ತಿ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಕೂಡ ಶುರು ಮಾಡಿದ್ರು. ಇದೇ ಅಕಾಡೆಮಿಯಲ್ಲಿ ಸುಶೀಲ್ ಕುಮಾರ್, ಯೋಗೇಶ್ವರ್ ದತ್, ರವಿ ದಹಿಯಾ, ಬಜರಂಗ್ ಪೂನಿಯಾ ಕೂಡ ಪ್ರಾಕ್ಟೀಸ್ ಮಾಡಿದ್ರು. ಇವರ ಸಾಧನೆಯೇ ಅಮನ್ಗೆ ಸ್ಫೂರ್ತಿಯಾಗಿತ್ತು. 11ನೇ ವರ್ಷದಲ್ಲಿ ಅನಾಥನಾಗಿ ಕುಗ್ಗಿ ಹೋಗಿದ್ದ ಬಾಲಕ ಅಜ್ಜನ ಗರಡಿಯಲ್ಲಿ ತನ್ನ ನೋವನ್ನ ಮರೆಯೋಕೆ ಪ್ರಯತ್ನಿಸಿದ್ದ. ಕೇವಲ 18ನೇ ವರ್ಷಕ್ಕೆ ನ್ಯಾಷನಲ್ ಚಾಂಪಿಯನ್ ಆಗಿದ್ದ. ಕಂಚಿನ ಪದಕ ಗೆಲ್ಲೋ ಮೊದಲು ತೂಕ ಇಳಿಸಿಕೊಂಡಿದ್ದ ಅಮನ್. ಒಲಿಂಪಿಕ್ಸ್ ಪಂದ್ಯಕ್ಕೂ ಮುನ್ನ ವಿನೇಶ್ ಫೋಗಟ್ ಅನರ್ಹ ಭಯ ಅಮನ್ಗೂ ಕೂಡ ಕಾಡಿತ್ತು. ಕುಸ್ತಿಯಲ್ಲಿ ಫೈನಲ್ ಪ್ರವೇಶ ಮಾಡಿದ್ದ ವಿನೇಶ್ ಫೋಗಟ್ ಕೇವಲ 100 ಗ್ರಾಂ ಅಧಿಕ ತೂಕ ಹೊಂದಿದ್ದ ಕಾರಣಕ್ಕೆ ಒಲಿಂಪಿಕ್ಸ್ ಸ್ಪರ್ಧೆಯಿಂದಲೇ ಅನರ್ಹಗೊಂಡಿದ್ರು. ಇದೇ ಭಯದಿಂದ ಅಮನ್ ಕೂಡ 10 ಗಂಟೆಗಳಲ್ಲಿ ನಡೆಸಿದ್ದ ಕಸರತ್ತು ಒಂದೆರಡಲ್ಲ. ಪಂದ್ಯಕ್ಕೂ ಮುನ್ನ ಕೇವಲ 10 ಗಂಟೆಯಲ್ಲಿ 4.6 ಕೆಜಿ ತೂಕವನ್ನು ಇಳಿಸಿಕೊಂಡಿದ್ರು ಅಮನ್. ಸೆಮಿಫೈನಲ್ ಸೋಲಿನ ಬಳಿಕ 61 ಕೆಜಿ ತೂಕ ಇದ್ದ ಅಮನ್ ಕಂಚಿನ ಪದಕಕ್ಕೆ ಹೋರಾಡಬೇಕಿತ್ತು. ನಿಗದಿತ ಮಿತಿಗಿಂತ ಅಮನ್ 4.5 ಕೆಜಿ ಹೆಚ್ಚುವರಿ ತೂಕವಿದ್ದ ಕಾರಣ ಭಾರಿ ಕಸರತ್ತು ನಡೆಸಿ ತೂಕ ಇಳಿಸಿಕೊಂಡಿದ್ರು. 21 ವರ್ಷ ವಯಸ್ಸಿನ ಅಮನ್ ಜಪಾನ್ನ ರೇ ಹಿಗುಚಿ ವಿರುದ್ಧ ಗುರುವಾರ ಸಂಜೆ 6:30ರ ವೇಳೆಗೆ ಸೆಮೀಸ್ನಲ್ಲಿ ಸೋಲು ಕಂಡಿದ್ರು. ಬಳಿಕ ಫ್ಯೂಟಿಯೋರಿಯೋಕೋದ ಕುಸ್ತಿಪಟು ಕರ್ಜ್ ವಿರುದ್ಧ ಕಂಚಿನ ಪದಕಕ್ಕೆ ಸೆಣಸಾಡಬೇಕಿತ್ತು. ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ಅಮನ್ ನಿರಂತರವಾಗಿ ದೇಹ ದಂಡಿಸುವ ಕಾರ್ಯ ಶುರು ಮಾಡಿದ್ರು. ಸೆಮಿಫೈನಲ್ ಪಂದ್ಯ ಮುಗಿದ ಬಳಿಕ ಗುರುವಾರ ಮಧ್ಯಾಹ್ನ 12:30ರ ವೇಳೆಗೆ ಅಮನ್ ಜಿಮ್ಗೆ ಬಂದು ಟ್ರೆಡ್ಮಿಲ್ನಲ್ಲಿ 1 ಗಂಟೆ ನಾನ್ ಸ್ಟಾಪ್ ಓಟ ಅಭ್ಯಾಸ ಮಾಡಿದ್ರು. ಇದಕ್ಕೂ ಮುನ್ನ ಅಮನ್ ಹಿರಿಯ ಕೋಚ್ಗಳೊಂದಿಗೆ ಸತತ 1.5 ಗಂಟೆಗಳ ಕಾಲ ಮ್ಯಾಚ್ ಸೆಷನ್ ಅಭ್ಯಾಸ ಮಾಡಿದ್ರು. ನಂತರ 30 ನಿಮಿಷಗಳ ಕಾಲ ವಿರಾಮ ತೆಗೆದುಕೊಂಡು 5 ನಿಮಿಷಗಳ ಕಾಲ ಸೌನಾ ಸ್ನಾನ ಮಾಡಿದ್ರು. ಆದರೆ ಸೆಷನ್ ಮುಕ್ತಾಯದ ಹೊತ್ತಿಗೆ ಇನ್ನೂ ಕೂಡ 900 ಗ್ರಾಂ ಹೆಚ್ಚು ತೂಕ ಹೊಂದಿದ್ರು. ಇದರಿಂದ ಅವರಿಗೆ ಇನ್ನಷ್ಟು ಮಸಾಜ್ ಮಾಡಿಸಿ ಲಘು ಜಾಗಿಂಗ್ ಮಾಡಿಸಲಾಯಿತು. ಹೀಗೆ ಬಿಡುವಿಲ್ಲದೆ ಮಾಡಿದ ಕಸರತ್ತಿನ ಪರಿಣಾಮ ಶುಕ್ರವಾರ ಮುಂಜಾನೆ 4:30ರ ವೇಳೆಗೆ ಅಮನ್ ದೇಹದ ತೂಕವನ್ನ 56.9 ಕೆಜಿಗೆ ಇಳಿಸಿಕೊಂಡಿದ್ರು. ಇದರ ಜೊತೆಗೆ ಒಂದು ತುತ್ತು ಊಟ ಕೂಡ ಮಾಡಿರಲಿಲ್ಲ. ಅಮನ್ ಆಹಾರವನ್ನು ತಿನ್ನಲೇ ಇಲ್ಲ. ಜೇನುತುಪ್ಪ ಬೆರೆಸಿದ ಉಗುರು ಬೆಚ್ಚಗಿನ ನೀರು ಹಾಗೆ ಸ್ವಲ್ಪ ಕಾಫಿ ಕುಡಿದಿದ್ದು ಮಾತ್ರ. ಅಲ್ಲದೆ ಕಂಚಿನ ಪದಕದ ಪಂದ್ಯ ಮುಗಿಯುವವರೆಗೂ ಕೂಡ ಅಮನ್ ನಿದ್ದೆಯನ್ನು ಕೂಡ ಮಾಡಿರಲಿಲ್ಲ. ಅಂತೂ ಅಮನ್ ಶ್ರಮಕ್ಕೆ ಸರಿಯಾದ ಪ್ರತಿಫಲವೇ ಸಿಕ್ಕಿದೆ. ಚೊಚ್ಚಲ ಪ್ರಯತ್ನದಲ್ಲೇ ಕಂಚಿನ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಕೊರಳಿಗೆ ಕಂಚಿನ ಪದಕ ಬಿದ್ದಾಗ ನೆನೆಸಿಕೊಂಡಿದ್ದು ತನ್ನ ಹೆತ್ತವರನ್ನು. ಕಂಚಿನ ಪದಕವನ್ನು ಅಗಲಿದ ತಂದೆ ತಾಯಿಗೆ ಅರ್ಪಿಸಿದ್ದಾರೆ ಅಮನ್.
ಅಜ್ಜನ ಶ್ರಮ, ಕೋಚ್ಗಳ ಎಫರ್ಟ್, ಅಮನ್ ಹಠ ಇವತ್ತು ಗೆದ್ದಿದೆ. ಈ ಗೆಲುವು ಕುಸ್ತಿಪಟುಗಳ ಹೋರಾಟದ ಗೆಲುವು ಕೂಡ ಹೌದು. ನಮಸ್ಕಾರ.